Hi guys, welcome back to my YouTube channel. Hi Marshan. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವೈ ಮಾತಾಡ್ತಿರೋದು. ಬೆಳಗ್ಗೆ 5 ಗಂಟೆಗೆ ಎದ್ಬಿಟ್ವಿ. ಈ ನಾಯಿ ನನ್ನ ಮಗ ಹರ್ಷಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಬೆಳಗ್ಗೆಲ್ಲೇ ನಂದಿ ಹಿಲ್ಸಿಗೆ ಹೋಗೋಣ ಅಂತ ಎದಾಳಿಸ್ಬಿಟ್ಟ 5 ಗಂಟೆಗೆ. ಇದಕ್ಕಿದ್ದಂಗೆ ಪ್ಲ್ಯಾನ್ ಮಾಡ್ಕೊಂಡು ಇಬ್ಬರೇ ಹೊರಟಿದ್ದೀವಿ. 5 ಗಂಟೆಗೆ ಎದ್ದು ರೆಡಿಯಾಗಿ ಹೊರಡೋನಷ್ಟೊತ್ತಿಗೆ 6 ಗಂಟೆ ಆಗೋಯ್ತು. ನಮ್ಮ ಹತ್ರ ಸೂಪರ್ ಬೈಕ್ ಇರಲಿಲ್ಲ. ಅದಕ್ಕೆ ಹರ್ಷನ್ ಕೇಳಿದ್ದಕ್ಕೆ ಅವನೊಂದು ಸಖತ್ತಾಗಿರೋ ಡೈಲಾಗ್ ಕೊಡ್ದ, ನೀವೇ ಕೇಳಿಸ್ಕೊಳ್ಳಿ. ಇರೋದೊಂದು ಲೈಫು ಡಾರ್ಲಿಂಗ್. ಇವತ್ತೇನಾಗ್ತೀವೋ ನಾಳೆ ಏನಾಗ್ತೀವೋ ಅಂತ ನಮಗೆ ಗೊತ್ತಿಲ್ಲ. ಇರೋ ಬೈಕಲ್ಲೇ ಒಂದು ಸ್ವಲ್ಪ ಎಂಜಾಯ್ ಮಾಡೋದು ಕಲ್ತ್ಕೊಳ್ಳಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇದು ಗಾಡಿ ನಾಳೆ ಬುಕ್ ಮಾಡಿ ಬರೋಣ ಕಣ. ನಿಂದೊಂದು 2 ಕಿಡ್ನಿ ಕೊಡು, ಇನ್ನೊಂದು 4 ಅಡ್ಜಸ್ಟ್ ಮಾಡೋಣ. ಬಂದ್ಬಿಡು, ಗಾಡಿ ಎತ್ಬಿಡೋಣ. ಆ ಗಾಡಿಗೂ ನಮ್ಮ ಹಿಂದೆ ಕಾಯ್ತಲ್ವಲ್ಲ ಗುರು. ನೋಡು ಗುರು, ಈ ಗಾಡಿಗೂ ನಮ್ಮ ಹಿಂದೆ ಕಾಯ್ತಲ್ಲ. ಅಡ್ಡ ಹಿಂದೆ ಹಾಕ ಹೋಗ್ಬಿಟ್ಟ. ನಾಳೆ ಬುಕ್ ಮಾಡಿಬಿಡೋಣ ಬಾವ. ಏನೇ ಆಗಲಿ, ಕೋಟಿ ಖರ್ಚಾಗ್ಲಿ, ನಾಳೆ ಅಷ್ಟೇ ಬುಕ್ ಮಾಡಿಬಿಟ್ಟು ಬಾ. ಇವತ್ತೇ ನಂದಿ ಹಿಲ್ಸಿಗೆ ಹೋಗಿ ಸೂರ್ಯ ನೋಡೋಣ ಅಂದರೆ ಇಲ್ಲೇ ತೋರಿಸ್ತವನೆ ಅವನು. ನಂದಿ ಹಿಲ್ಸಿಗೆ ಹೋಗತ್ತೆ ಅವಾಗ ಇವನು 5 ಗಂಟೆಗೆ ಅನಿಸ್ಬಿಟ್ಟು ಕರ್ಕೊಂಬತ್ತವನೆ ಗಾಯ್ಸ್. ಇವನು ಇಲ್ಲೇ ಸೂರ್ಯ ತೋರಿಸ್ತವನೆ ಗಾಯ್ಸ್. ಏನು ಮಾಡಂಗಿಲ್ಲ, ಇಲ್ಲೇ ನೋಡ್ಕೊಬಿಟ್ಟು ನಂದಿ ಹಿಲ್ಸಿಗೆ ಹೋಗಿ ಬೆಟ್ಟ ನೋಡ್ಕೊಬಿಟ್ಟು ಬರ್ತೀವಿ ಅಷ್ಟೇ ಇವತ್ತು. ಎಲ್ಲ ಬೈಕ್ ರೈಡ್ ಅಂತೂ ಹೊಡ್ತಾ ಹೋಯ್ತವ್ರೆ. ನಮ್ದು ಇರೋದೇ ಈ ಗಾಡಿ, ನಮ್ಮ ರಥ ಇರೋದೇ ಇದೊಂದು. ಯಾವ ಗಾಡಿ ಆದ್ರೆ ಏನು ಡಾರ್ಲಿಂಗ್ಸ್, ಎಲ್ಲೆಲ್ಲಿ ಎಂಜಾಯ್ ಮಾಡ್ತಿದೀವಿ ಅನ್ನೋದು ಇಂಪಾರ್ಟೆಂಟು. ಅಷ್ಟು ಲಕ್ಷ ಕೊಟ್ಟು ತಗೊಳಕ್ಕಿಂತ 20-30 ಮೈಲೇಜ್ ಕೊಡೋಕ್ಕೆ ನೋಡಿ ರಥ 70 ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ. ಒಂದೇ ಶಾರ್ಟಲ್ಲಿ ನದಿ ಹಿಲ್ಸಿಗೆ ಹೊಡಿತಿದೀವಿ ಈಗ. ಯಾವನ್ ಗುರು ಇವನು? ಹೆವಿ ಎಕ್ಸ್ಪೀರಿಯನ್ಸ್ ಡ್ರೈವರ್ ಗುರು. ಅದಕ್ಕೆ ಬರೀ ಮೇಲೆ ಆರಿಸೋರಲ್ಲ ಕಾರ. ಸೂಪರ್ ಗುರು ನೀನು. ಕಣ್ಣ ಮುಂದೆ ಕಾಣಿಸ್ತದೆಯಾ ಪ್ರಭು? ಹೋಗಿಲ್ಲ ಅಂದರೆ ಹೋಗ್ತಾ ಇದೀವಿ. ನಿಮಿಷಗಳಲ್ಲಿ ರೀಚ್ ಆಗ್ತೀವಿ. ಇದು ನಮ್ಮ ಭಾವನ ಜೊತೆ ನಾನು ಇವನ್ನ ನೋಡ್ಕೊಂಡು ಇವನೇ ಕಳ್ಳನ ಮಗ. ಇದನ್ನೇ ಬೇಕಾಗಿರೋದು. ಇದೇ ನಮ್ದು ಮೈನ್ ಸ್ಪಾಟ್ ಇದೆ. ಎದ್ನೋ ಬಿದ್ನೋ ಅಂತ ಗಾಡಿ ಹೊಡ್ಕೊಂಡು ಬಂದ್ಬಿಟ್ಟೆ ಗುರು. ಇಲ್ಲಿ ಜನಗಳು ಯಾಕೆ ಹಿಂಗೆ ಕಾಯ್ತವ್ರೆ ಅನ್ನೋದೇ ಗೊತ್ತಾಗ್ಲಿಲ್ವಲ್ಲ ಗುರು. ಇಲ್ಲಿ ಬಂದು ಸಿಗಾಕಬಿಟ್ಟಿದ್ದೀನಿ ಬ್ರೋ. ಏನು ವಿಷಯ ಅಂತ ಕೇಳಿದ್ದಕ್ಕೆ ಮೇಲ್ಗಡೆ ಫುಲ್ ಜಾಮ್ ಆಗಿದೆ, ಒಂದು ಸ್ವಲ್ಪ ತಿರಿ ಬಿಡ್ತೀವಿ ಅಂತ ಹೇಳಿದ್ರು. ಬಿಟ್ಟಿದ ತಕ್ಷಣ ಎಲ್ಲ ನೆಗೆದು ಹಾರ್ತಿದ್ದಾರೆ. ಎಲ್ಲರ ಮುಖದಲ್ಲೂ ಮಂದಾಸ, ಮುಗುಳ್ನೆಗೆ. ಬೈಕಲ್ಲಿ ಬಂದವ್ರನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟು ಕಾರಲ್ಲಿ ಬಂದವ್ರನ್ನ ಮಾತ್ರ ಬಿಡ್ತಿದ್ರು. ಯಾಕೆ ಅಂತ ಅರ್ಥ ಆಗಿರಲಿಲ್ಲ. ನೆಕ್ಸ್ಟ್ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ ಯಾಕೆ ಅಂತ. ಅಲ್ಲ ಗುರು, ಇಷ್ಟೊಂದು ಫ್ರೀ ಇದೆ ರೋಡು, ಆದರೂ ಬಿಡ್ತಿರ್ಲಿಲ್ವಲ್ಲ ಅವನು. ಕ್ಲೈಮ್ಯಾಕ್ಸ್ ಅಭಿ ಬಾಕಿ ಹೇ ಹರ್ಷೋ. ಹೌದಾ ಬಾವಾ, ಐ ಆಮ್ ವೈಟಿಂಗ್ ಫಾರ್ ದ ಟ್ವಿಸ್ಟ್ ಬ್ರೋ. ನೋಡು ಹರ್ಷೋ, ಈಗ ಗೊತ್ತಾಯ್ತೈತ ನಿನಗೆ. ಈಗ ಅರ್ಥ ಮಾಡ್ಕ, ಕಾರ್ಗಳು ಯಾಕೆ ಬಿಟ್ರು, ನಿನ್ನನ್ನು ಯಾಕೆ ನಿಲ್ಲಿಸ್ಕೊಂಡಿದ್ರು ಅಂತ. ಇಷ್ಟೊಂದು ಜಾಮ್ ಐತೆ ಅಂತ ನಿಲ್ಸಿರೋದು. ಅವ್ರು ಪ್ಲಾನ್ ಇಲ್ದಲೇ ಮಾಡ್ತಾರಾ? ನಿನಗೆ ಬಾಯಿಗೆ ಬಂದಿದ್ದು ಹೇಳ್ಬಿಟ್ಟೆ. ಈ ಥರ ಒಂದು ಮ್ಯಾಟ್ರ್ ಐತೆ ಅಂತಲೇ ಗೊತ್ತಿಲ್ವಲ್ಲ ಗುರು. ಈ ಥರ ಆಗ್ಬಿಟ್ಟಿದ್ಯಾ, ಮಾಡೋಕ್ಕಾಗಲ್ಲ. ನೋಡಿ ಇವಾಗ ಹರ್ಷೋ, ಆನೆ ನಡೆದಿದ್ದೇ ದಾರಿ ಅಂದಂಗೆ ನಮ್ಮ ಗಾಡಿ ಹೋಗಿದ್ದೇ ದಾರಿ ಕಣಲ್ಲ. ಯಾರು ತಡಿತವ್ರ ಇವಾಗ ನೋಡು. ನಮ್ಮ ಪಾಡಿಗೆ ನಾವು ಹೋಯ್ತಲೇ ಇದ್ದೀವಿ. ನೋಡಿ ಇಲ್ಲೆಲ್ಲ ಎಷ್ಟೊಂದು ಜಾಮ್ ಐತೆ. ಹೋಗ್ತಾ ಇರು. ಎಲ್ಲಾನು ನನ್ನ ಗಾಡಿ ಮ್ಯಾನೇಜ್ ಮಾಡಿ ಸುಸ್ತಾಯ್ತು. ಗಾಡಿಗಳೆಲ್ಲ ಇದಾವಲ್ಲ, ಇವ್ಯಾವ ನಮ್ದಲ್ಲ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾವು ನಿಮ್ಮ ಜಾಗಕ್ಕೂ ಆಗಲ್ಲ. ಗೊತ್ತಾಗ್ತಾನ ಬಾವ, ಆಫ್ ರೋಡಿಂಗ್ ಮಾಡಿಯೋಣ ಅಂತ ಇಲ್ಲ. ಅಡ್ಡ ಹಾಕೋದವ್ರಿಗೂ ಫ್ಯಾನ್ಸು ನಮ್ಮ ಗಾಡಿ ನೋಡೋಕೆ ಇಷ್ಟು ಜನ ಬಂದವ್ರ ಅಂತ. ನಿಮ್ಮ ಗಾಡಿ ವಿಷಯ ಬಿಡುಗರು, ವೆದರ್ ನೋಡುಗರು ಏನು ಸೈಕಾಗೈತೆ. ಒಡಿಗುರು ಲೇಡೀಸ್ ಇದು ಆಕ್ಚುಲಿ babes are coming back guys. ಎಲ್ಲ ಟಿಕೆಟ್ ತಂದಿಲ್ಲ.
ಟಿಕೆಟ್ ಇನ್ನೂ ಅಲ್ಲಿ ಕೊಡೋದು. ಇನ್ನೊಂದು ಆಫರ್ ಇದೆಯಾ? ಅಲ್ಲೊಂದು ಜಾಮು ಲಾಟ್ರಿ. ಬೆಳಗ್ಗೆ ಒಂದು 90 ಕೊಡಿಸ್ರಲ್ಲ, ಕುಡ್ಕ ಮಲ್ಕೊಬಿಡ್ತೀನಿ ಅಂದ್ರೆ ತೊಂದರೆ ಸೇರ್ಬೇಕು ಅಂತ ಕರ್ಕೊಬತ್ತೀರಾ. ಬೆಟ್ಟ ಬೇರೆ ಹತ್ತದಲ್ಲ, ಬೈಕ್ ಬೇರೆ ನಮ್ದು. ವೀಲಿಗೆ ಎತ್ಕೊತೀರ ಸ್ವಲ್ಪ ಹೊತ್ತಿಗೆ ಗಾಯ್ಸ್. ವೀಲಿಗೆ ಹೊಡಿರಿ ಮತ್ತೆ ಅದು ಸರಿ ಬರ್ತದೆ ಗಾಯ್ಸ್. ನೇಚರ್ ಮಾತ್ರ ಸಕ್ಕದಾಗಿ ಸಪೋರ್ಟ್ ಮಾಡ್ತಿದೆ ಗಾಯ್ಸ್. ಟ್ರೆಕ್ಕಿಂಗಿಗೆ ಮಾತ್ರ ಆಫ್ ರೋಡಿಂಗ್ ಅಡ್ವೆಂಚರ್ಗಿಂತ ಫುಲ್ ರೋಡ್ ಅಡ್ವೆಂಚರ್ ಇದ್ರಲ್ಲಿ ಮಾಡೋಕ್ಕಾಗೋದು, ಆಫ್ ರೋಡಿಂಗ್ ಎಲ್ಲ ಮಾಡೋಕ್ಕಾಗಲ್ಲ. ಯಾರು ಗುರು ಇವನು? ಪಕ್ಕದಲ್ಲೇ ಬರ್ತವನೆ, ಹೊಡಿತವನೆ ಗುರು. ಫಸ್ಟ್ ಗೇರಲ್ಲಿ ಹೊಡಿತವನೆ. ಒಂದೇ ಅಲ್ಲ ಗುರು, ಒಂದೇ ಒಂದು ಸ್ಟಾಪ್ ಕೊಡೋದಾಗ ಇಲ್ಲಿ ಗಟ್ಟ ಬಂದು ಈ ಗಾಡಿ ಎತ್ತಬೇಕಲ್ಲ, ಇಂಜಿನ್ ಫುಲ್ ಹೀಟಾಗಿ ಹೋಗಿರೋದು ಡೈರೆಕ್ಟ್ ಬಿಟ್ಟಿದ್ದೀರ ನಾವು. ಅವನೊಂದು ಸ್ವಲ್ಪ ಹೊತ್ತು ಹಿಡ್ಕೋದಿದ್ದಕ್ಕೆ ಬೆಸ್ಟು, ಇಲ್ಲಾಂದ್ರೆ ಮಕ್ಕಳೇ ಬೈಕು. ಫೀಲಿಂಗ್ ಲೈಕ್ ಎ ವಾವ್. ಈ ಬೈಕಲ್ಲಿ ಹಿಂಗೆ ಹೊಡಿಬೇಕಾದ್ರೆ ಇಂಥ 1000 cc ಬೈಕಲ್ಲಿ ಹಿಂಗೆ ಹೊಡಿಬೋದು. 1000 cc ಬುಡುಗುರು ಸೈಕ್ ಹೊಡಿಬೋದು. ನೋಡಿಲ್ಲ ಇವಳ ಇಲ್ಲ ಚಿಲ್ ಮಾಡ್ತಾವಳ, ಜಾಲಿ ಎಲ್ಲ ಜಾಲಿ ಗಾಯ್ಸ್. ಬೆಟ್ಟ ಪದಕ್ಕಿದೆ ಯಾರು ಬಿಟ್ಟಿಲ್ವ, ಎಲ್ಲದೂ ಕೂತವ್ರಲ್ಲ ಗಾಯ್ಸ್. 3 ಜನ ಮತ್ತಿದಲ್ಲ ಹುಡುಗಿ. ಓ ಮೈ ಗಾಡ್, ಇವನು ಇಲ್ಲೇ ಪೋಸ್ ಕೊಡ್ತಾವನೆ ಫೋಟೋಗೆ. ಓ ಮೈ ಗಾಡ್ ನೋಡಿ ಬಾವ, ಇಲ್ಲಿ ಸ್ಲೋ ಮಾಡ್ತಿರಲ್ಲ ಗುರು, ಇಲ್ಲಿ ನಮ್ಮ ಗಾಡಿ ಎತ್ತಾಕಲ್ಲ, ಒಪ್ಪಲ್ಲೇ ಸ್ಲೋ ಮಾಡ್ಕೊತಿರಲ್ಲ ಗುರು. ಅದು ಟ್ರಾಫಿಕ್ ಕಮ್ಮಿ ಇರೋದಕ್ಕೆ ಅಲ್ಲಿ ಥರ ಇದ್ದಿದ್ರೆ ಅದು ಹಿಂಗೆ ಫೇವರ್ ಆಗ್ಬಿಡೋದು. ಡ್ಯಾನ್ಸ್ ಮಾಡ್ತಾವನೆ ಗುರು. ಓ ಫೀಲಿಂಗ್ ಲೈಕ್ ಎ ವಾವ್. ನೋಡಿಯಾ? ವಾವ್, ಫೀಲಿಂಗ್ ಲೈಕ್ ಎ ವಾವ್. See the climate guys. Awesome. ಚೆನ್ನಾಗೈತೆ, ಬೇವರ್ತಿ. ಇದಕ್ಕೆ ಜಾಕೆಟ್ ತಾತ್ನಿ ಅಂತೆ, ಅದಕ್ಕೆ. ಮಳೆ ಬಂದಿದೆ ಗುರು ಇಲ್ಲಿ, ಮೇಲ್ಗಡೆ ಮಳೆ ಬರ್ತೈತೆ. ಲಕ್ಕಣ ಫುಲ್ಲು ಇದ್ನಿ. ಓ ಮೈ ಗಾಡ್, ವೆರಿ 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 ಚಳಿಯಲಿ ಮಳೆಯಲಿ ಇಬ್ಬನಿಯಲಿ ಹಾಗಾಗಿ ಎಲ್ಲ ನಡ್ಕೊಯ್ತೀರ ಗೈಸ್. ವೆರಿ ಗುಡ್. ವಾವ್, ಇಟ್ ಇಸ್ ಆಸಮ್ ಗೈಸ್. ಮಳೆ ಫೀಲ್ ಆಗ್ತಿದೆಯಲ್ಲ ಗುರು, ಚಳಿ ಕೈ ಅಂತ ಹಿಡ್ಕೊಳಕ್ ಆಯ್ತಿಲ್ಲ, ಫೋನ್ ಮಾತ್ರ. ಆದ್ರೂ ವೆದರ್ ಮಾತ್ರ ಸೈಕಾಗೈತೆ. ಈ ಬೆಟ್ಟ ಬೇರೆ ಹತ್ತೋದು ಭಾರಿ ಕಷ್ಟ ಐತೆ ಬಾವ. ಫಸ್ಟ್ ಗೇರಿಗೆ ಹಾಕ ಹೊಡಿ 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 ಹೊಡಿತೀಯ ಮಚ್ಚ, ಹೊಡಿ ನೀನು. ಇವರೆಲ್ಲ ಅವ್ರು ನಡ್ಕೊಯ್ತಾರಲ್ಲ ಗುರು, ನಮ್ಗೇನು ಟ್ರಾಫಿಕ್ ಜಾಮ್ ಆಗ್ಬಿಟ್ಟು ಬೇಡ. ನಮ್ದು ಪ್ರಾಪರ್ ವೆಹಿಕಲ್ಸ್ ಎಲ್ಲ ಫೋಟೋ ತೆಕ್ಕತ್ತವ್ರೆ, ನಾ ಬರೀ ಫೋಟೋ ಬಂದ್ಬಿಟ್ಟು ಏನು ಮಾಡೋದು. ಚಳಿ ಚಳಿ ತಗೊಳ್ಳಿ ಬೇಡ ಅಂತ. ಮಳೆ ಬತ್ತೈತಲ್ಲ ಗುರು, ಚಳಿ. ಯಾವನೇ ಗಾಡಿ ಬಿಡಕ್ ಗೊತ್ತಿಲ್ಲ ಗುರು, ಇವರಿಗೆ ರಿವರ್ಸ್ ಹೊಡಿತಾವ್ರೆ. ಬಡಿ ನೈಸ್. ಅಂತೂ ಇಂತೂ ಎಲ್ಲ ಅವನಕ್ಕೆ ಫುಲ್ ಜಾಮು ಗುರು. ಅಲ್ಲಿ ಮುಂದೆ ನೋಡ್ಕೊರೋದು ಇದು ಇದ್ದೇ ತಿರ್ಕತ್ತೀಯ. ಹೊಡಿ ಹೊಡಿ ಬಾವ, ನೀನು ಸೆಂಟ್ರಲ್ ಎಲ್ಲರೂ ಮುಗಿಸು. ಫುಲ್ ಜಾಮ್ ಆಗಿದೆ ಅಲ್ಲ ಗುರು, ಇಂಡಿಯನ್ಸ್ ಫುಲ್ ಜಾಮ್ ಗುರು. ಇವತ್ತಂತೂ ಸಂಡೇ ಅಂತೂ ಯಾರು ಬರಕ್ಕೆ ಹೋಗ್ಬೇಡಿ, ಕಾಯ್ಕೊಂಡೇ ಇರಬೇಕಾಗುತ್ತೆ ತುಂಬ ಟೈಮ್. ಬಟ್ ಏನು ಗುರು ಇದು ಇಷ್ಟೊಂದು ಜಾಮು, ಎಲ್ಲಿ ನಿಲ್ಸೋಕ್ಕೂ ಜಾಗ ಇಲ್ಲ ಗುರು. ಅವ್ನು ಹಾಕೊಂಡು ಟಿಕೆಟ್ ತಗೋಬೇಕು, ಎಲ್ಲಿ ನಿಲ್ಲಿಸ್ತೀರ ಗುರು? ಒಂದು ಸ್ವಲ್ಪ ಜಾಗ ಕೊಡಿ ಗುರು, ಹಂಗೆ ಹೋಗ್ಬಿಡ್ತೀವಿ. ಏನು ಜನ ಬಾಯ್ಸ್, ನಂದಿ ಹಿಲ್ಸ್ ಇಷ್ಟೊಂದು ಫೇಮಸ್ ಆಗಿಬಿಟ್ಟಿದ್ಯಾ? ಲೋ, ಈಗ ತಾನೇ ಗಾಡಿ ನಿಲ್ಸಿದ್ವಿ, ಎಲ್ಲಿ ನಿಲ್ಸಿದ್ವಿ ಅನ್ನೋದೇ ಗೊತ್ತಾಯ್ತಿಲ್ವಲ್ಲ ಮರ, ಇಷ್ಟೊಂದು ಗಾಡಿ ಇದ್ದಾವೆ. ನನ್ನಂತವನು ಖುಷಿಯಾಗಿ ಬದುಕೋಕ್ಕೂ ಎದುರದೆ ಸಾಯೋಕ್ಕೂ ಎದುರದೆ ಹೆಂಗಿರ್ತಾನೆ ಗೊತ್ತಾ? ನಂದಿ ಬೆಟ್ಟದಲ್ಲಿ ನಂದಿನಿ ಹಾಲು ಸಿಗುತ್ತೆ, ಕುಡ್ಕೋಗ್ಬೋದು. ಹೇ ಬಾಯ್,
ಲೋ ವರ್ಷ, ಈ ನಂದಿ ಬೆಟ್ಟಕ್ಕೆ ಬೇಜಾನ್ ಇತಿಹಾಸ ಐತೆ, ನಿಂಗೆ ಗೊತ್ತೇನಲ್ಲ? ಏನ್ಲ ಬಾವ ಅಂಥದ್ದು? ನನಗೂ ಗೊತ್ತಿಲ್ಲ ಗುರು, ಕೇಳ್ಕೊಬಂದು ಹೇಳ್ತೀನಿ ಬಿಡು. ನಾವು ಬೇಗ ಬಂದಿದ್ದಕ್ಕೆ ಚಳಿನೋ ಚಳಿ, ಹೆಲ್ಮೆಟ್ ಹಾಕೊಂಡು ಹತ್ತಿದ್ದೀವಿ. ಲೋ ವರ್ಷ, ಸಣ್ಣ ನೋಡು ಅಲ್ಲಿ. ಸನ್ರೈಸ್ ಮುಗ್ದಾದ್ಮೇಲೆ ಕರ್ಕೊಬಂದಿಯಲ್ಲ ಗುರು. ಅದಕ್ಕೆ ಬರ್ಬೇಕಾರೆ ನಿಂಗೆ ಸಣ್ಣ ತೋರಿಸ್ಕೊ ಬಂದಿಲ್ವಾ? ಅಲ್ಲೇ ನೋಡಿದೆ ತಾನೆ. ಬಿಡಪ್ಪ, ಅಲ್ಲೇ ತೋರಿಸ್ಬಿಟ್ಟು ಇತಿಹಾಸನೇ ಕ್ರಿಯೇಟ್ ಮಾಡ್ಬಿಟ್ಟಿಯಾ ಅಂತೆ ನೀನು. ಇಂಥ ಬ್ಯೂಟಿಫುಲ್ ನೇಚರ್ ಬಗ್ಗೆ ನಿನ್ನ ಅಭಿಪ್ರಾಯ ಹೇಳ್ತೀಯ ಹರ್ಷ? ಇದೆಲ್ಲ ಮಾತಿಂದೆಲ್ಲ ವರ್ಣಿಸೋಕ್ಕಾಗಲ್ಲ. ಇದಕ್ಕೋಸ್ಕರ ಒಂದು ಸಾಂಗೇ ಕಂಡುಹಿಡಿದೀನಿ. ವಾವ್ ಸೂಪರ್ ಹರ್ಷೋ. ಈ ನೇಚರ್ಗೂ ಈ ಸಾಂಗಿಗೂ ಸೂಪರಾಗಿ ಐತೆ. ಹೊರಡೋಣ ಹರ್ಷೋ. ಗಾಡಿಯಲ್ಲಿ ನಿಲ್ಸಿದ್ವಿ ಅನ್ನೋದೇ ಗೊತ್ತಾಯ್ತಲ್ಲ. ಗಾಡಿ ಬೇರೆ ಇಷ್ಟೊಂದು ಇದಾವೆ ಗುರು, ನಮ್ಮ ಗಾಡಿ ಎಲ್ಲಿ ನಿಲ್ಸಿವಿ ಅಂತ ಗೊತ್ತಾಗ್ತಿಲ್ಲ. ಜನಗಳಿಗೆ ಈ ಥರ ಹಿಂಸೆ ಕೊಟ್ಟರೆ ಯಾರು ಸಾರು ಬದುಕ್ತಾರೆ? ಎಲ್ಲಿ ಅಂತ ಹುಡ್ಕನಲ್ಲೋ ವರ್ಷೋ. ಇಲ್ಲೇ ಎಲ್ಲೋ ನಿಲ್ಲಿಸಿದ್ದೆ ಮರೆಯ, ಹುಡ್ಕಲ್ಲೋ ಇಲ್ಲೇ ಎಲ್ಲೋ ಇರುತ್ತೆ. ಬೆಳಗ್ಗೆ ನಿಲ್ಸಿರೋ ಗಾಡಿ ಹುಡ್ಕೋಕ್ಕೆ ಈ ಥರ ಹುಡುಕ್ತಿದ್ದೀವಲ್ಲ. ಹಾಂ, ಇಲ್ಲೇ ಐತೆ ನೋಡು. ಹಾಂ, ಇದೇನೆ. ಹಾಂ, ಸಿಕ್ತು. ಇದೇ ನಮ್ಮ ಗಾಡಿ. ಇದೇ ಗ್ಯಾಪಲ್ಲಿ ಒಂದು ಲೈನ್ ಹೊಡೆದೈತೆ, ಹೇಳ್ತೀನಿ ಕೇಳ್ಕೊಬಿಡು ವರ್ಷೋ. ನಂಗೆ ಬದುಕಬೇಕು ಅಂತ ಆಸೆ ಐತೆ ಗುರು. ನಿನ್ನ ಲೈನ್ ಕೇಳಿ ಏನೇನಾಗುತ್ತೆ ಗೊತ್ತಿಲ್ಲ, ಯಾರು ಪರವಾಗಿಲ್ಲ, ಹೇಳ್ಬಿಡು. ನೀನು ಕೇಳೋದ್ರೆ ಕೇಳು, ಬಿಟ್ಟರೆ ಬಿಡು. ನಾನು ಹೇಳೋದಂತೂ ಹೇಳ್ತೀನಿ. ನಮ್ಮ ಬದುಕು ಏನೇನೆಲ್ಲ ಹೇಳ್ಕೊಡ್ತು, ಆದರೆ ಹೆಂಗೆ ನೆಟ್ಟಿಗೆ ಬದುಕಬೇಕು ಅನ್ನೋದನ್ನೇ ಹೇಳ್ಕೊಡ್ಲಿಲ್ಲ. ದಿನ ನಮ್ಮ ಜೀವನ ಹೆಂಗಾಗ್ಬಿಟ್ಟೈತೆ ಅಂದರೆ, ಬೆಳಗ್ಗೆ ಏಳು ಕೆಲ್ಸಕ್ಕೆ ಹೋಗೋ, ಮನೆಗೆ ಬಂದು ಬಿತ್ಕ, ಬೆಳಗ್ಗೆ ಏಳು ಕೆಲ್ಸಕ್ಕೆ ಹೋಗೋ, ಮನೆಗೆ ಬಂದು ಬಿತ್ಕ, ಇದೇ ಆಗ್ಬಿಟ್ಟೈತೆ. ಈ ಥರ ವೀಕೆಂಡಲ್ಲಿ ಒಂದೊಂದು ಟ್ರಿಪ್ ಹೋಗ್ತಾ ಇದ್ದರೆ ಮೈಂಡಿಗೂ ಫ್ರೀ, ಮನಸ್ಸಿಗೂ ಫ್ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಕೀಪ್ ಸಪೋರ್ಟಿಂಗ್ ಆ್ಯಂಡ್ ಟುಮಾರೋ ವಿಲ್ ಅಪ್ಡೇಟ್ ನೆಕ್ಸ್ಟ್ ವಿಡಿಯೋ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇನ್ನೂ ಮುಗ್ದಿಲ್ಲ. ಇಲ್ಲಿಂದ ಇನ್ನೊಂದು ಪ್ಲೇಸಿಗೆ ಹೋಗ್ತಾಯಿದ್ದೀವಿ. ಆ ವಿಡಿಯೋನ ನಾಳೆ ಕಂಟಿನ್ಯೂ ಮಾಡ್ತೀವಂತೆ. ಇವತ್ತಿಗೆ ಸಾಕು. ಓಕೆ ಫ್ರೆಂಡ್ಸ್, ಬಾಯ್. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.